ಹನಿ ರೋಸ್ ಮಲಯಾಳಂ ನಟಿ. ನಟನೆ ಜೊತೆಗೆ ತಮ್ಮ ಸುಂದರ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿರುವಂಥ ಆರ್ಕೆಸ್ಟ್. ಆದ್ರೀಗ ಮಲಯಾಳಿ ನಟಿಗೆ ಡಿಜಿಟಲ್ ಕಾಮುಕರ ಕಾಟ ಹೆಚ್ಚಾಗಿದೆ. ಈಗಾಗಲೇ ಹನಿಗೆ ಕಾಟ ಕೊಟ್ಟಿದ್ದ ಉದ್ಯಮಿಯ ಬಂಧನ ಆಗಿದೆ. ಇದಾದ ಬಳಿಕ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧ ಹನಿ ರೋಸ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ತಮ್ಮ ಸೌಂದರ್ಯದಿಂದಲೇ ರೀಲ್ಸ್ಗಳಲ್ಲಿ ರಾರಾಜಿಸುವ ಮಲಯಾಳಂನ ನಟಿ ಹನಿ ರೋಸ್ಗೆ ಡಿಜಿಟಲ್ ಕಾಮುಕರ ಕಾಟ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವ ನಟಿಗೆ ಕೆಲ ಕಾಮುಕರು ಅಶ್ಲೀಲ ಮೆಸೇಜ್ ಹಾಗೂ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿ ಕಿರುಕುಳ ನೀಡ್ತಿದ್ದಾರೆ. ಇದರಿಂದ ಬೇಸತ್ತು ಹೋಗಿರುವ ನಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದೀಗ ಮತ್ತೊಬ್ಬ ವ್ಯಕ್ತಿ ಮೇಲೆ ಹನಿ ಮುನಿದಿದ್ದಾರೆ. ಆನ್ಲೈನ್ ಕಿರುಕುಳದ ವಿರುದ್ಧ ಹನಿ ರೋಸ್ ಸಮರ. ಬಾಬಿ ಬಳಿಕ ರಾಹುಲ್ ಈಶ್ವರ್ ವಿರುದ್ಧ ನಟಿ ದೂರು. ನಟಿ ಹನಿ ರೋಸ್ ಲೈಂಗಿಕ ಕಿರುಕುಳ ಕೇಸ್ ಇಡೀ ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದೆ. ಕೆಟ್ಟದಾಗಿ ಮೆಸೇಜ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಸಮರ ಸಾರಿರುವ ನಟಿ ಹನಿ ರೋಸ್ ಖ್ಯಾತ ಉದ್ಯಮಿ ಬಾಬಿ ಚೆಮ್ಮನೂರ್ ಸೇರಿ 30 ಜನರ ವಿರುದ್ಧ ಕೇರಳ ಸಿಎಂಗೆ ದೂರು ನೀಡಿದ್ರು. ಬಳಿಕ ಬಾಬಿ ಚೆಮ್ಮನೂರ್ ಬಂಧನವಾಗಿತ್ತು. ಇದೀಗ ಸಾಮಾಜಿಕ ಕಾರ್ಯಕರ್ತ ರಾಹುಲ್ ಈಶ್ವರ್ ವಿರುದ್ಧ ಹನಿ ರೋಸ್ ಕಾನೂನು ಸಮರ ಸಾರಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ರಾಹುಲ್ ಈಶ್ವರ್ ವಿರುದ್ಧ ಹನಿ ರೋಸ್ ದೂರು ದಾಖಲಿಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ರಾಹುಲ್ ಈಶ್ವರ್ ನನಗೆ ಆಹ್ವಾನ ನೀಡಿದ್ರು. ನಾನು ಆಹ್ವಾನ ನಿರಾಕರಿಸಿದ್ದಕ್ಕೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಅನೇಕ ಸ್ಥಳಗಳಲ್ಲಿ ನನಗೆ ಅವಮಾನ ಮಾಡಿದ್ದಾರೆ ಅಂತ ಕೇರಳದ ಕೊಚ್ಚಿ ಸೈಬರ್ ಪೊಲೀಸ್ ಠಾಣೆಗೆ ಹನಿ ರೋಸ್ ದೂರು ನೀಡಿದ್ದಾರೆ. ಇದಷ್ಟೇ ಅಲ್ಲ, ತಮ್ಮ ಕುಟುಂಬಕ್ಕೂ ರಾಹುಲ್ ಈಶ್ವರ್ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹನಿ ರೋಸ್ ಆರೋಪಿಸಿದ್ದಾರೆ. ರಾಹುಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ರಾಹುಲ್ ಈಶ್ವರ್ ಅವರಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಕಿರುಕುಳ ಆಗ್ತಿದೆ. ಬಾಬಿ ವಿರುದ್ಧ ನಾನು ಕೊಟ್ಟ ದೂರಿನ ವಿರುದ್ಧ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ. ರಾಹುಲ್ ಈಶ್ವರ್ ಸಾರ್ವಜನಿಕ ಅಭಿಪ್ರಾಯ ದುರ್ಬಳಕೆ ಮಾಡ್ತಿದ್ದಾರೆ. ಅಶ್ಲೀಲ ಸಂದೇಶಗಳು, ಡಬಲ್ ಮೀನಿಂಗ್ ಬಳಕೆ ಮಾಡಿ ನಿಂದಿಸಿದ್ದಾರೆ. ರಾಹುಲ್ ನನಗೆ ಸಿಕ್ಕ ಸಿನಿಮಾ ಅವಕಾಶಗಳನ್ನು ಸಹ ತಪ್ಪಿಸುತ್ತಿದ್ದಾರೆ. ಹೀಗಾಗಿ ಈತನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಕಳೆದ ವರ್ಷ ಮಲಯಾಳಂ ಸಿನಿ ಇಂಡಸ್ಟ್ರಿ ಕಾಸ್ಟಿಂಗ್ ಕೌಚ್ನಿಂದ ಸದ್ದು ಮಾಡಿತ್ತು. ಇದೀಗ ಹನಿ ರೋಸ್ ಲೈಂಗಿಕ ಕಿರುಕುಳ ಕೇಸ್ ಮತ್ತೆ ಕೋಲಾಹಲ ಸೃಷ್ಟಿಸಿದೆ. ಇದೀಗ ಕಾಮಕ್ರಿಮಿಗಳ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.